ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಷಾಢ ಶ್ರಾವಣ ಬಂತೆಂದರೆ ಮಲೆನಾಡು ಭಾಗಗಳಲ್ಲಿ ಹೆಂಗಸರು ಬೇಗ ಬೇಗ ಮನೆ ಕೆಲಸ ಮುಗಿಸಿಕೊಂಡು ಹತ್ತಿ ಹಿಡಿದು ಗೆಜ್ಜೆ ವಸ್ತ್ರ ಮಾಡಲು ಕುಳಿತುಕೊಳ್ಳುತ್ತಾರೆ. ಬೆಂಗಳೂರಿನ ಮಹಿಳೆಯರು ಗೆಜ್ಜೆ ವಸ್ತ್ರ ಖರೀದಿಯಲ್ಲಿ ಭಾಗವಹಿಸುತ್ತಾರೆ. ಗೆಜ್ಜೆ ವಸ್ತ್ರ ಈಗೀಗ ಹೆಚ್ಚು ಜನಪ್ರಿಯತೆ ಪಡೆಯುತ್ತಿದೆ. ವರಮಹಾಲಕ್ಷ್ಮಿ, ಗಣಪತಿ, ಗೌರಿ ವ್ರತಕ್ಕೆ ಬೇಕು ಎಂದು ಒಂದಕ್ಕಿಂತ ಒಂದು ಚಂದವಿರುವ ಹತ್ತಿಯ ಹಾರಗಳನ್ನು ಕೊಂಡಿಟ್ಟುಕೊಳ್ಳುತ್ತಾರೆ. ಪೂಜೆಯಲ್ಲಿ ಕಳಸಕ್ಕೆ ದೇವರಿಗೆ ಗೆಜ್ಜೆ ವಸ್ತ್ರ ಏರಿಸುವುದು ಬಹಳ ಹಿಂದಿನಿಂದಲೂ ನಡೆದುಕೊಂಡ ಬಂದ ಪದ್ಧತಿ. ಇಷ್ಟಕ್ಕೂ ಪೂಜೆಯಲ್ಲಿ ಈ ಗೆಜ್ಜೆ ವಸ್ತ್ರದ ಮಹತ್ವವೇನು, ಗೆಜ್ಜೆ ವಸ್ತ್ರ ಯಾವ ರೀತಿಯಾಗಿರಬೇಕು, ಎಷ್ಟು ಇಳಿಯ ಗೆಜ್ಜೆ ವಸ್ತ್ರ ಹಾಕಿದರೆ ಏನು ಒಳ್ಳೆಯದು, ಬಳಕೆ ಮಾಡುವ ವಿಧಾನವೇನು, ಎಷ್ಟು ದಿನ ಹಾಕಿಡಬಹುದು ಎಂಬುದೆಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ದೇವರಿಗೆ ಭಕ್ತರು ಸಲ್ಲಿಸುವ ಸೇವೆಗಳಲ್ಲಿ ಗೆಜ್ಜೆ ವಸ್ತ್ರ ಸೇವೆಯು ಉತ್ತಮವಾದುದಾಗಿದೆ. ಇದು ಕೇವಲ ದೇವರಿಗೆ ಅಲಂಕಾರವಲ್ಲ, ಶ್ರೇಷ್ಠ ಸೇವೆ ಕೂಡ ಎನಿಸಿಕೊಂಡಿದೆ. ಸಾಮಾನ್ಯವಾಗಿ ಪ್ರತಿದಿನ ದೇವರಿಗೆ ಪೂಜಿಸುವಾಗ ವಸ್ತ್ರಂ ಸಮರ್ಪಯಾಮಿ ಎಂದುಕೊಂಡು ಅಕ್ಷತೆಯನ್ನು, ಹೂವನ್ನು ಹಾಕುತ್ತೇವೆ. ಆದರೆ ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ನಿಜವಾಗಿಯೂ ದೇವರಿಗೆ ವಸ್ತ್ರವಾಗಿಯೇ ಹತ್ತಿಯ ಗೆಜ್ಜೆ ವಸ್ತ್ರ ಸಮರ್ಪಣೆ ಮಾಡಲಾಗುತ್ತದೆ. ನಮ್ಮಲ್ಲಿ ಬಾಗಿನ ನೀಡುವಾಗ ಕೇವಲ ಸೀರೆ ಕೊಡುವುದಿಲ್ಲ, ಜೊತೆಗೆ ಬ್ಲೌಸ್ ಪೀಸನ್ನು ಕೊಡುವ ಕ್ರಮವಿದೆ. ಗಂಡಸರಿಗಾದರೆ ಪಂಚೆ ಕೊಟ್ಟರೆ ಜೊತೆಗೆ ಕರವಸ್ತ್ರ ಇಲ್ಲವೇ ಶಲ್ಯ ಕೊಡಲಾಗುತ್ತದೆ. ಅಂತೆಯೇ ಗೆಜ್ಜೆ ವಸ್ತ್ರ ದೇವರಿಗೆ ಅರ್ಪಿಸುವಾಗ ಜೊತೆಗೆ 2 ವಸ್ತ್ರವನ್ನು 2 ತುದಿಗಳಲ್ಲಿಟ್ಟು ಏರಿಸಬೇಕು. ಗೆಜ್ಜೆ ವಸ್ತ್ರದ ಅರ್ಪಣೆಯಿಂದ ಜನ್ಮ ಜನ್ಮಾಂತರದ ದಾರಿದ್ರ್ಯದಿಂದ ಮುಕ್ತರಾಗಬಹುದು. ಇನ್ನು ಪ್ರತಿದಿನ ಗೆಜ್ಜೆ ವಸ್ತ್ರ ಏರಿಸಬೇಕಾ ಅನ್ನುವ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುತ್ತೆ. ಆದರೆ ಹಾಗೇನು ಪದ್ಧತಿ ಇಲ್ಲ, ಅದು ಅವರವರ ಅನುಕೂಲ. ಕೆಲವರು ಶುಕ್ರವಾರ, ಶನಿವಾರ ಹಾಗೆ ವಾರಗಳನುಸಾರ ಆಯಾ ದೇವರಿಗೆ ಏರಿಸುತ್ತಾರೆ. ಪ್ರತಿದಿನ ಪೂಜೆಯಲ್ಲಿ ಸ್ನಾನದ ನಂತರ ವಸ್ತ್ರಂ ಸಮರ್ಪಯಾಮಿ ಅಂತ ಅಕ್ಷತೆ ಹಾಕಿದರೂ ನಡೆಯುತ್ತೆ. ನಂತರ ಗಂಧ, ಅಕ್ಷತೆ, ಹೂ ಏರಿಸಿ ಪೂಜೆ ಮಾಡಿ. ಆದರೆ ಏನಾದರೂ ಪೂಜೆ, ಹೋಮ, ಹವನ, ಸತ್ಯನಾರಾಯಣ ಪೂಜೆ, ಲಕ್ಷ್ಮೀ ಪೂಜೆ, ಗೌರಿ ಪೂಜೆ, ಕಳಸವಿಟ್ಟು ಪೂಜೆ ಮಾಡುವಾಗ, ಹಬ್ಬ ಹರಿದಿನಗಳಲ್ಲಿ, ವ್ರತ ನೇಮದ ಪೂಜೆ, ಇಂತಹ ಪೂಜೆಗಳಲ್ಲಿ ದೇವರಿಗೆ ವಸ್ತ್ರವಿಲ್ಲದ ಪೂಜೆ ಮಾಡಬಾರದು. ಪೂಜೆ ಮಾಡಿದರೆ ಖಂಡಿತ ದಾರಿದ್ರ್ಯ ಕಾಡುತ್ತೆ. ಅದಕ್ಕೆ ಯಾವುದೇ ವಿಶೇಷ ಪೂಜೆಗೆ ಗೆಜ್ಜೆ ವಸ್ತ್ರ ಏರಿಸಿಯೇ ಪೂಜೆ ಮಾಡಬೇಕು. ಗೆಜ್ಜೆ ವಸ್ತ್ರ ಏರಿಸೋದ್ರಿಂದ, ಗೆಜ್ಜೆ ವಸ್ತ್ರ ದಾನ ಮಾಡೋದ್ರಿಂದ ಜನ್ಮಾಂತರಗಳಲ್ಲಿ ಎಂದಿಗೂ ವಸ್ತ್ರ ದಾರಿದ್ರ್ಯ ಕಾಡುವುದಿಲ್ಲ. ಹೊಟ್ಟೆ ಬಟ್ಟೆಗೆ ಯಾವತ್ತೂ ದಾರಿದ್ರ್ಯ ಬರಲ್ಲ. ಕಾಳು ಬಿಡಿಸಿ ಹತ್ತಿಯಿಂದ ನಾವೇ ಮಾಡಿದ ಗೆಜ್ಜೆ ವಸ್ತ್ರ ಬಹಳ ಶ್ರೇಷ್ಠ. ಬೇಕಾದರೆ ಅಂಗಡಿಯಿಂದ ತಂದ ಗೆಜ್ಜೆ ವಸ್ತ್ರ ಅಲಂಕಾರಕ್ಕೆ ಏರಿಸಿ. ಹತ್ತಿಯಿಂದ ಬಿಡಿಸಿದ ಹತ್ತಿ ಕಾಳುಗಳನ್ನು ಕಸದ ಡಬ್ಬಿಗೆ ಹಾಕದೆ ಹಾಗೆ ಕೂಡಿಟ್ಟುಕೊಂಡು ಒಂದು ತುಂಡು ಬೆಲ್ಲದ ಜೊತೆ ಆಕಳಿಗೆ ತಿನ್ನಿಸಿದರೆ ವಿಶೇಷ ಫಲಪ್ರಾಪ್ತಿ. ಗೆಜ್ಜೆ ವಸ್ತ್ರಕ್ಕೆ ಬಳಸುವ ಹತ್ತಿ ಪೂರ್ತಿ ಶುದ್ಧವಾಗಿರಬೇಕು. ಆ ಹತ್ತಿಯನ್ನು ಬೇರಾವುದಕ್ಕೂ ಬಳಸಿರಬಾರದು. ಒಂದೇ ಎಳೆಯ ಗೆಜ್ಜೆ ವಸ್ತ್ರ ಒಳ್ಳೆಯದಲ್ಲ. ಸಾಮಾನ್ಯವಾಗಿ 21 ಹತ್ತಿಯ ಉಂಡೆಗಳನ್ನು ಹೊಂದಿದ ಕುಂಕುಮ ಲೇಪಿಸಿದ ಗೆಜ್ಜೆ ವಸ್ತ್ರ ಶ್ರೇಷ್ಠವಾಗಿದೆ. ಎಳೆಯ ಲೆಕ್ಕದಲ್ಲಿ ಮಾಡುವುದಾದರೂ 21 ಎಳೆಗಳ ಗೆಜ್ಜೆ ವಸ್ತ್ರ ಶ್ರೇಷ್ಠವೆನಿಸಿಕೊಂಡಿದೆ. ಇನ್ನು ಗೌರಿ ವ್ರತಕ್ಕೆ 16 ಎಳೆಯ, ಗಣಪತಿ ವ್ರತಕ್ಕೆ 21 ಎಳೆಯ ಗೆಜ್ಜೆ ವಸ್ತ್ರ ಅರ್ಪಿಸಲಾಗುತ್ತದೆ. ಯಾವುದೇ ಪೂಜೆಗೆ ಕಳಸಕ್ಕೆ ಗೆಜ್ಜೆ ವಸ್ತ್ರ ಏರಿಸುವುದಾದರೆ 2 ಅಥವಾ 5 ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಬಹುದು. ತಿರುಪತಿ ತಿಮ್ಮಪ್ಪನಿಗೆ ಏರಿಸುವ ಗೆಜ್ಜೆ ವಸ್ತ್ರ 3 ಎಳೆಯಲ್ಲಿರಬೇಕು. ವಿಷ್ಣುವಿನ ಪೂಜೆಗೆ 24 ಎಳೆಯನ್ನು ಬಳಸಬೇಕು. ಯಾವುದೇ ದೇವಿಗೆ 18 ತಂತುಗಳು ಇರುವ ಗೆಜ್ಜೆ ವಸ್ತ್ರ ಉತ್ತಮ. ಇದು 18 ಮೊಳ ಸೀರೆಯನ್ನು ಸಂಕೇತಿಸುತ್ತದೆ. ಗೆಜ್ಜೆ ವಸ್ತ್ರ ಏರಿಸುವಾಗ ಜೊತೆಯಲ್ಲಿ ವಸ್ತ್ರ ಇಡುವುದು ಕಡ್ಡಾಯ. ಪ್ರತಿ ಬಾರಿ ದೇವರ ವಿಗ್ರಹ ತೊಳೆದಾದ ಬಳಿಕ ಗೆಜ್ಜೆ ವಸ್ತ್ರ ಬದಲಿಸಬೇಕು.
ಹಳೆಯ ಗೆಜ್ಜೆ ವಸ್ತ್ರವನ್ನೇ ಮತ್ತೆ ಏರಿಸಬಾರದು. ಹೂಗಳು ಇಲ್ಲದ ಸಂದರ್ಭದಲ್ಲಿ ಗೆಜ್ಜೆ ವಸ್ತ್ರವನ್ನೇ ದೇವರಿಗೆ ಏರಿಸಿ ಪೂಜೆ ಮಾಡಬಹುದು. ಯಾಕೆ ಒಂಟಿ ವಸ್ತ್ರ ಏರಿಸಬಾರದು ಅಂದರೆ, ಸತ್ತ ಮೈಲಿಗೆ ಬಿಡಿಸುವಾಗ ಒಂಟಿ ವಸ್ತ್ರವನ್ನು ಕೊಡುತ್ತೇವೆ, ಅಂದರೆ ಅವರಿಗೆ ಹೊದಿಸುತ್ತೇವೆ. ಅದಕ್ಕೆ ಯಾರಿಗಾದರೂ ಕೊಡಬೇಕಾದರೆ ಮುತ್ತೈದೆಯರಿಗೆ ಸೀರೆ ಉಡುಗೊರೆ ಕೊಡುವಾಗ ಬ್ಲೌಸ್ ಪೀಸ್ ಇಲ್ಲದೆ ಒಂಟಿ ಸೀರೆಯನ್ನು ಕೊಡಬೇಡಿ. ಇದರಿಂದ ವೈಧವ್ಯ ಪ್ರಾಪ್ತಿಯಾಗುತ್ತದೆ. ಯಾವುದೇ ಬ್ರಾಹ್ಮಣನಿಗೆ ವಸ್ತ್ರದಾನ ಮಾಡುವಾಗ ಒಂಟಿ ವಸ್ತ್ರವನ್ನು ಕೊಡಬೇಡಿ. ಅಕಸ್ಮಾತಾಗಿ ಬರೀ ಶರ್ಟ್ ಪೀಸ್ ಕೊಡುವಾಗ ವೀಳ್ಯದೆಲೆ ಮೇಲೆ ಶಕ್ತಿಯಾನುಸಾರ ದಕ್ಷಿಣೆ ಇಟ್ಟು ಕೊಡಬೇಕು. ನಾಗದೇವರ ಪೂಜೆ ಮಾಡುವಾಗ ಗೆಜ್ಜೆ ವಸ್ತ್ರಕ್ಕೆ ಅರಿಶಿಣ ಹಚ್ಚಿ ಹಳದಿ ಗೆಜ್ಜೆ ವಸ್ತ್ರ ಏರಿಸಬೇಕು. ಶಿವನಿಗೆ ಬಿಳಿ ಗಂಧವನ್ನು ಹಚ್ಚಿ ಏರಿಸಬೇಕು. ಉಳಿದ ದೇವರಿಗೆ ಅರಿಶಿಣ, ಕುಂಕುಮ, ಗಂಧದ ಜೊತೆ ಸೇರಿಸಿ ಹಚ್ಚಿ ಏರಿಸಬೇಕು. ಇನ್ನೊಂದು ವಿಷಯ, ಗೆಜ್ಜೆ ವಸ್ತ್ರ, ಬತ್ತಿ ಇವುಗಳನ್ನು ಸೋಮವಾರ, ಅಮಾವಾಸ್ಯೆ, ಸೂರ್ಯಾಸ್ತದ ನಂತರ ಮಾಡಬಾರದು. 1,00,000 ಗೆಜ್ಜೆ ವಸ್ತ್ರ ವ್ರತ ಹಿಡಿತಾರಲ್ಲ, ಅವರು ಆ ಗೆಜ್ಜೆ ವಸ್ತ್ರ ಎಲ್ಲವನ್ನ ಕೂಡಿಸಿಟ್ಟು ರೇಷ್ಮೆ ವಸ್ತ್ರದಿಂದ ಚೀಲ ಮಾಡಿಸಿ ಆ ಗೆಜ್ಜೆ ವಸ್ತ್ರವನ್ನು ಬಿಡಿಸಿ ಹತ್ತಿಯಿಂದ ಯಾವ ದೇವರಿಗೆ ವ್ರತ ಹಿಡಿದಿರ್ತಾರೋ ಆ ದೇವರಿಗೆ ಅರ್ಪಿಸಬೇಕು. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಗೆಜ್ಜೆ ವಸ್ತ್ರದ ಸಂಪೂರ್ಣ ಚಿತ್ರಣ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.